ಕಾಫಿಯ ಘಮದೊಂದಿಗೆ ಆತ್ಮೀಯ ಅತಿಥಿಯ ಮಾತುಗಳನ್ನು ಹಂಚಿಕೊಳ್ಳೋ ನಮ್ಮ ಮೆಚ್ಚಿನ ಕಾರ್ಯಕ್ರಮ ಬೈಟು ಕಾಫಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ನಮ್ಮ ಮೆಚ್ಚಿನ ಅತಿಥಿ ಲಹರಿ ಕಂಪನಿಯ ಮಾಲೀಕರಾದಂಥ ಲಹರಿ ವೇಲು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸರ್, ನಿಮಗೂ ಸಹಿತ ಶುಭೋದಯ. ನಿಮ್ಮ ಬೆಳಗಿನ ಹೊತ್ತು ಹೇಗಿರುತ್ತೆ ಸರ್? 6:15 ಎವ್ರಿ ಡೇ ನಾನೆದ್ದು ರೆಡಿಯಾಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಹೋಗ್ತೇನೆ. ಓಕೆ. ಹೋಗ್ಬಿಟ್ಟು ಪ್ರಕಾಶ್ ಪಡ್ಕೋಣೆಯವರು ಮತ್ತು ಸ್ನೇಹಿತರೆಲ್ಲ ಇರ್ತಾರೆ, ಜೊತೆಲೆಲ್ಲ ಕೂತು ಸ್ಕ್ವಾಶ್ ಆಡಿ ಅದು ಸ್ವಲ್ಪ ವರ್ಕೌಟ್ ಮಾಡಿ 1 ಅವರ್. ಆಮೇಲೆ ಅಲ್ಲಿಂದ ಮತ್ತೆ ಮನೆಗೆ ಬಂದು ಸುಮಾರು 1 ಗಂಟೆ ಪೂಜೆ. ಅದಾದಮೇಲೆ ಮತ್ತೆ ನಮ್ಮ ಕಚೇರಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಲ್ಯದಲ್ಲಿ ಎಷ್ಟು ಆಟ ಆಡ್ತಿರ್ಬೋದು? ಬಾಲ್ಯದಲ್ಲಿ ಆಟ ಸಿಕ್ಕಾಪಟ್ಟೆ ಆಡಿದ್ದೀನಿ. ಆಟ ಆಡಿದ್ದೆ ಅಲ್ಲ, ಚೆನ್ನಾಗಿ ಹೊಡ್ಸ್ಕೊಂಡು ಇದ್ದೀನಿ. ಅಮ್ಮನ ಹತ್ರ ಮನೆಯಲ್ಲಿ ಭಾಳ ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟಿದ್ರು. ಅದು ಕನ್ನಡ ಮೀಡಿಯಂ ಬೇರೆ ಓದಿದ್ದು ನೋಡಿ, ಒಂದು ಇನ್ಸೆಕ್ಯೂರಿಟಿ ಅನ್ನೋ ಜಾಸ್ತಿ ಇತ್ತು, ಕೀಳಿರಿಮೆ. ಅಂದರೆ ನಾವು ಕನ್ನಡ ಮೀಡಿಯಂ ಹುಡುಗರು ಅಂದರೆ ಹೆಂಗೆ ನೋಡೋರು ಅಂತಂದರೆ, ಇವರು ಏನು ಕೆಲ್ಸಕ್ಕೆ ಬಾರದೇ ಇರೋರು ಅನ್ನೋ ಲೆವೆಲ್ ನೋಡೋರು. ಆವಾಗ ಇವ್ರಿಗೆ ಹೆಂಗಾದರೂ ಮಾಡಿ ಇವ್ರಿಗಿನ್ನ ನಾವು ಚೆನ್ನಾಗಿ ಬೆಳಿಬೇಕು. ಇಂಗ್ಲೀಷ್ ಮೀಡಿಯಮ್ನೇ ಗ್ರೇಟ್ ಅಲ್ಲ, ಕನ್ನಡ ಮೀಡಿಯಂ ಹುಡುಗರು ಕೂಡ ಸಾಧನೆ ಮಾಡ್ಬೋದು ಅನ್ನೋ ಒಂದು ಛಲ ನಮಗೆ ಬಂದ್ಬಿಡ್ತು. ಈ ಕ್ಷೇತ್ರಕ್ಕೆ ಹೇಗೆ ಬರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ನೀವು? ನಿಮ್ಮ ಮನೇಲಿ ಯಾರೂ ಇರಲಿಲ್ಲ? ಏನಾಯಿತು ಅಂತಂದರೆ ನೋಡಿ ಮೇಡಮ್, ನಮ್ಮ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಅಂದ್ಬಿಟ್ಟು ಒಂದು ಏರಿಯಾ ಇದೆ. ಅಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ, ಇವತ್ತಿಗೂ ಇದೆ, ದೊಡ್ಡ ದೊಡ್ಡ ಮರಗಳು. ಅಲ್ಲಿ ನಮ್ಮ ಮನೆ ಹತ್ರ ಇತ್ತು. ಪ್ರತಿ ಸೋಮವಾರನೂ ಅಲ್ಲಿ ಅನಂತ ಸ್ವಾಮಿಗಳು, ಕಾಳಿಂಗರಾಯರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂತ ದಿಗ್ಗಜ ಗಾಯಕರು ಬಂದು ಇಲ್ಲಿ ಆರ್ಕೆಸ್ಟ್ರಾ ಮಾಡೋರು. ಆ ಆರ್ಕೆಸ್ಟ್ರಲ್ಲಿ ಏನು ಹಾಡುಗಳು ಕೇಳಿದ್ವಲ್ಲ, ಅಲ್ಲಿಂದನೇ ಜ್ಞಾನೋದಯ ಆಗಿದೆ ನಮಗೆ. ಸರ್, ನೀವು ಹಾಡು ಹೇಳ್ತೀರಾ? ನಾನು ನಿಜ ಹೇಳ ಮೇಡಮ್, ನಾವೆಲ್ಲ ಬಾತ್ರೂಮ್ ಸಿಂಗರ್ಸು. ನಮ್ಮೆದುರುಗಡೆ ಒಂದು ಸ್ವಲ್ಪ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದೆನು ಇಂದು ನಾನು. ಕೇಳಿಗರಿದ್ದಾರೇನೋ ಗೊತ್ತಿರೋದಕ್ಕೆ ನಿಮ್ಮ ಲಹರಿ ಕಂಪ್ನಿ ಇಷ್ಟರ ಮಟ್ಟಿಗೆ ಇವತ್ತು ಅಲ್ವಾ? ಸತ್ಯ. ನಿಜಕ್ಕೂ ನಿಮ್ಮ ಲಹರಿ ಕಂಪ್ನಿ ಬಗ್ಗೆನೇ ನಮಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಜನ ಗಾಯಕಿಯರನ್ನ ಬೆಳೆಸಿದೆ, ಎಷ್ಟು ಜನ ಕೇಳಿಗರಿಗೆ ತಂದು. ನಮ್ಮ ಲಹರಿ ಕಂಪ್ನಿ ಅನ್ನೋದಕ್ಕಿಂತ ಇದು ಸಂಗೀತ ಪ್ರಿಯರ ಲಹರಿ ಕಂಪ್ನಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿದ್ದು ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್. ನಮ್ಮ ಲಹರಿನೂ ಸ್ವಲ್ಪ ಬದಲಾಯಿತು. ಖಂಡಿತ ಮೇಡಮ್, ಎಲ್ಲ ಲಹರಿನೂ ಬದಲಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಐ ವಿಶ್ ಆಲ್ ದ ಬೆಸ್ಟ್. ಶುಭೋದಯ. ನಿಮಗೂ ಸಹಿತ ಸರ್. ಲಹರಿ ವೇಲು ಅವರ ಲಹರಿ ಹೇಗಿದೆ ಅಂತ ನೋಡಿದ್ರಲ್ಲ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.